ಅರ್ಘ್ಯ ಪ್ರದಾನ ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಯಾರು ಯಜ್ಞೋಪವೀತ ಧಾರಣೆಯನ್ನು ಮಾಡಿದ್ದಾರೋ ಅವರೆಲ್ಲರೂ ಕೂಡ ಪ್ರತಿನಿತ್ಯವೂ ತಮ್ಮ ಜೀವನದ ಸಂಪೂರ್ಣ ಅವಧಿಯಲ್ಲಿ ಯಜ್ಞೋಪವೀತ ಬ್ರಹ್ಮೋಪದೇಶ ಆದ ನಂತರದಲ್ಲಿ ಅವರ ಸಾವಿನವರೆಗೂ ಕೂಡ ಪ್ರತಿನಿತ್ಯವೂ ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆಯನ್ನು ಮಾಡತಕ್ಕಂಥದ್ದೇ ಸಂಧ್ಯೋಪಾಸನೆ ಅಂತ ಹೇಳಿ ಕರೆಸಿಕೊಂಡಿದೆ. ಯಾರು ಯಜ್ಞೋಪವೀತ ಧಾರಣೆಯನ್ನು ಮಾಡಿರ್ತಾರೋ ಅವರು ಮೂರು ಕಾಲಗಳಲ್ಲಿ ತ್ರಿಕಾಲದಲ್ಲಿಯೂ ಕೂಡ ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ಹೇಳ್ತಾರೆ. ಎಲ್ಲರೂ ಕೂಡ ಈ ರಥಸಪ್ತಮಿಯ ದಿವಸ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡತಕ್ಕಂಥದ್ದು ಪ್ರಾತಃ ಕಾಲದಲ್ಲಿ ತುಂಬ ಶ್ರೇಷ್ಠ. ಆದ್ದರಿಂದ ಆ ಅರ್ಘ್ಯಕ್ಕೆ ಗಂಧ, ಕೆಂಪು ಹೂವು, ಅಕ್ಷತೆ ಇಂತಹದ್ದನ್ನೆಲ್ಲ ದ್ರವ್ಯಗಳ ಜೊತೆಯಲ್ಲಿ ಸೂರ್ಯನಿಗೆ ನಾವು ಅರ್ಘ್ಯವನ್ನು ಕೊಡಬೇಕು. ಆ ಅರ್ಘ್ಯವನ್ನು ಕೊಡಬೇಕಾದರೆ ಈ ಮಂತ್ರವನ್ನು ಹೇಳಬೇಕು. ಸಪ್ತ ಸಪ್ತ ವಹಿ ಪ್ರೀತ ಸಪ್ತಲೋಕ ಪ್ರದೀಪನ ಸಪ್ತಮಿ ಸಹಿತೋ ದೇವ ಗ್ರಹಾಣರ್ಘ್ಯಂ ದಿವಾಕರ ಅನ್ನತಕ್ಕಂತಹ ಈ ಮಂತ್ರವನ್ನು ಹೇಳಿಕೊಂಡು ಸೂರ್ಯನಿಗೆ ನಾವು 3 ಬಾರಿ 2 ಕೈಗಳಿಂದ ಅಂದರೆ ಅಂಜಲಿ ರೂಪವಾಗಿ ಸೂರ್ಯನಿಗೆ ಅರ್ಘ್ಯ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ರಥಸಪ್ತಮಿ ದಿವಸ ಇರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಆಚರಣೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.